ಈ ನೆಲದ ಕಾನೂನಿಗೆ ಗೌರವ ನೀಡಿ ಎಸ್ಪಿ ಸೂಚನೆ. ಹನುಮ ಜಯಂತಿ ಮೆರವಣಿಗೆ ಶಾಂತಿಯುತವಾಗಿರಲಿ ಎಸ್ಪಿ ವಿಷ್ಣುವರ್ಧನ ಮನವಿ. ಹನುಮಂತೋತ್ಸವ ಸಮಿತಿ ವತಿಯಿಂದ ಡಿಸೆಂಬರ್ 4ರಂದು ನಡೆಯಲು ಉದ್ದೇಶಿಸಿರುವ ಮೆರವಣಿಗೆಯನ್ನು ಶಾಂತಿ ಸೌಹಾರ್ದಯುತವಾಗಿ ಎಲ್ಲರೂ ಒಟ್ಟಾಗಿ ಆಚರಿಸೋಣವೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೂಚಿಸಿದ್ದಾರೆ. ನಗರ ಠಾಣೆಯಲ್ಲಿ ಹನುಮ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸೋಮವಾರ ಆಯೋಜಿಸಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಣಸೂರು ಶಾಂತಿಪ್ರಿಯರ ಊರಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹಲವು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸೂಚಿಸಿದ್ದು, ಅದರಂತೆ ಸಮಿತಿ ಹಾಗೂ ನಾಗರಿಕರು ಸಹಕರಿಸಬೇಕು. ಮೆರವಣಿಗೆಯಲ್ಲಿ ಕಡ್ಡಾಯವಾಗಿ ಡಿಜೆ ಬಳಸುವುದನ್ನು ನಿಷೇಧಿಸಲಾಗಿದೆ. ಬದಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನಪದ ಕಲಾ ತಂಡಗಳು, ಡೊಳ್ಳು ಕುಣಿತ, ತಮಟೆ ಮುಂತಾದ ಕಲಾವಿದರನ್ನು ಬಳಸಿಕೊಳ್ಳಲು ಸಲಹೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದ ಬಗ್ಗೆ ಎಚ್ಚರಿಕೆ ಇರಲಿ. ಜಯಂತಿ ವೇಳೆ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಆಗುವ ಸಾಧ್ಯತೆ ಇದೆ. ಸುಳ್ಳು ಸುದ್ದಿಗಳ ಕುರಿತು ನಾಗರಿಕರು ಎಚ್ಚರ ವಹಿಸಬೇಕು. ಸುದ್ದಿಯ ಸತ್ಯಾಸತ್ಯತೆಯ ಕುರಿತು ಅನುಮಾನ ಪರಿಹರಿಸಿಕೊಳ್ಳಲು ಬೀಟ್ ಮನೆ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಂದ ಖಚಿತಪಡಿಸಿಕೊಳ್ಳಿರಿ. ಯಾವುದೇ ವ್ಯಕ್ತಿಯ ಮೇಲೆ ಅನುಮಾನ ಮೂಡಿದಲ್ಲಿ ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದಲ್ಲಿ ಆಗಬಹುದಾದ ಅನಾಹುತಗಳನ್ನು ತಡೆಗಟ್ಟುವಲ್ಲಿ ಸಹಕರಿಸಿರಿ. ಬ್ಯಾನರ್, ಬಂಟಿಂಗ್ಸ್ಗಳನ್ನು ಅಳವಡಿಸಿದಲ್ಲಿ ಅವುಗಳನ್ನು ತೆರವುಗೊಳಿಸುವ ಜವಾಬ್ದಾರಿ ವಹಿಸಬೇಕು. ಪೊಲೀಸರು ನೋಡಿಕೊಂಡರೂ ನಿಮ್ಮ ಸ್ವಯಂ ಸೇವಕರು ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅಳವಡಿಸುವ ಮತ್ತು ತೆರವುಗೊಳಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಕನಿಷ್ಠ 150 ಮಂದಿ ಸ್ವಯಂ ಸೇವಕರನ್ನ ನೇಮಿಸಿಕೊಳ್ಳಿ. ಈ ನೆಲದ ಕಾನೂನಿಗೆ ಮನ್ನಣೆ ನೀಡಿ ಎಲ್ಲರೂ ಒಂದಾಗಿ ಹನುಮ ಜಯಂತಿಯನ್ನು ಆಚರಿಸೋಣವೆಂದರು. ತಾಲೂಕಾ ಹನುಮಂತೋತ್ಸವ ಸಮಿತಿ ಅಧ್ಯಕ್ಷ ವಿಎನ್ ದಾಸ್ ಮಾತನಾಡಿ, 3 ದಿನಗಳ ಕಾಲ ಹನುಮ ಜಯಂತಿ ಆಚರಣೆ ಇರಲಿ. ಡಿಸೆಂಬರ್ 2ರಂದು ಹನುಮ ಪ್ರತಿಷ್ಠಾಪನೆ, ಡಿಸೆಂಬರ್ 3ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಡಿಸೆಂಬರ್ 4ರಂದು ಬೃಹತ್ ಹನುಮ ಜಯಂತಿ ಉತ್ಸವ ಮೂರ್ತಿ ಮೆರವಣಿಗೆ ನಗರದ ರಂಗನಾಥ ಬಡಾವಣೆಯಿಂದ ಬೆಳಗ್ಗೆ 11 ಗಂಟೆಗೆ ಆರಂಭಗೊಂಡು ಕಲ್ಲುಣಿಕ್ಕಿ ವೃತ್ತ, ಶಬರಿ ಪ್ರಸಾದ್ ವೃತ್ತ, ಹಳೆ ಸೇತುವೆ ಮೂಲಕ ಸಂವಿಧಾನ ವೃತ್ತ, ಎಸ್ಜೆ ರಸ್ತೆ, ಎಚ್ಡಿ ಕೋಟೆ ವೃತ್ತ, ಜೆಎಲ್ಬಿ ಬಜಾರ್ ರಸ್ತೆ, ಹೊಸ ಬಸ್ ನಿಲ್ದಾಣದ ಮುಂಭಾಗ ಕಲ್ಪತರು ವೃತ್ತದ ಮೂಲಕ ಆಂಜನೇಯ ಸ್ವಾಮಿ ದೇಗುಲದ ಆವರಣವನ್ನು ಸಂಜೆ ತಲುಪಲಿದೆ. ಮಜ್ಜಿಗೆ, ತಂಪು ಪಾನೀಯ, ಉಪಹಾರಗಳನ್ನು ಹನುಮ ಭಕ್ತರಿಗೆ ಸಾರ್ವಜನಿಕರು ನೀಡಲಿದ್ದು, 20ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಭಾಗವಹಿಸಲಿದ್ದು, ಎಲ್ಲ ಸಮಾಜದ ಬಂಧುಗಳು ಜಯಂತಿ ಯಶಸ್ವಿಗೆ ಸಹಕರಿಸಬೇಕೆಂದು ಕೋರಿದ್ದಾರೆ. ಹನುಮಂತೋತ್ಸವ ಗೌರವಾಧ್ಯಕ್ಷ ಎಚ್ವೈ ಮಹದೇವ ಕಾಲಿದ್ ಮಾತನಾಡಿ, ತಹಶೀಲ್ದಾರ್ ಜೆ ಮಂಜುನಾಥ್ ಮಾತನಾಡಿ, ಉತ್ತಮ ಮನಸ್ಥಿತಿಯೊಂದಿಗೆ ಸೌಹಾರ್ದತೆಯನ್ನು ಉಳಿಸಿಕೊಂಡು ಜಯಂತಿ ಆಚರಣೆ ಮಾಡೋಣ. ವಾಟ್ಸ್ಆಪ್, ಇನ್ಸ್ಟಾಗ್ರಾಂ ಪೋಸ್ಟ್ಗಳಿಗೆ ಬೆಲೆ ಕೊಡಬೇಡಿ ಎಂದರು. ಮುಖಂಡರಾದ ನಗರಸಭೆ ಮಾಜಿ ಸದಸ್ಯರಾದ ಕೃಷ್ಣರಾಜ್ ಗುಪ್ತಾ, ಸೈಯದ್ ಯೂನುಸ್, ಸಾಗರ್ ಬಾಗಲ, ಅನಿಲ್ ಕುಮಾರ್, ವರದರಾಜ್ ಪಿಳ್ಳೆ, ರಾಘು ಕಲ್ಲಕ್ಕುಣಿ, ಶಾಹೇಜಾಮ, ಸಲ್ಮಾನ್, ಇಮ್ರಾನ್, ಅಯೂಬ್, ನಯಾಜ್, ಮುಜಾಮಿಲ್, ಸುಹೇಲ್, ಡಿವೈಎಸ್ಪಿ ರವಿ, ನಗರ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಕಶಪ್ಪ, ನಗರಸಭೆ ಪರಿಸರ ಇಂಜಿನಿಯರ್ ಸೌಮ್ಯ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಎನ್ಕೆಎಸ್ ಟಿವಿ 4, ಮೈಸೂರು. ಮತ್ತೆ ಎಲ್ಲ ಪರಿವಾರಗಳು, ಎಲ್ಲ ಹನುಮ ಭಕ್ತರ ಸಮ್ಮುಖದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ 11ರಿಂದ 11:30 ಸಮಯದಲ್ಲಿ ಉದ್ಘಾಟನೆ ಆಗುತ್ತೆ. ಅದಾದ ನಂತರ ಮೆರವಣಿಗೆಯಲ್ಲಿ ಸುಮಾರು 18ರಿಂದ 20 ಜಾನಪದ ತಂಡಗಳಿರುತ್ತೆ. ಚಂಡವಾದ್ಯ ಇರ್ಬೋದು, ಮಂಗಳವಾದ್ಯ ಇರ್ಬೋದು, ಚಿಟ್ಟೆವಾದ್ಯ ಇರ್ಬೋದು, ಪೂಜಾ ಕುಣಿತ ಇರ್ಬೋದು, ಹೀಗೆ ಸುಮಾರು 20 ಜಾನಪದ ತಂಡಗಳ ಮೆರವಣಿಗೆಯಲ್ಲಿ ಇರುತ್ತೆ. ಅದಾದ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಅಂತಂದರೆ ರಂಗನಾಥ ಬಡಾವಣೆಯಿಂದ ಹೊರಟು ನೇರವಾಗಿ ಕಲ್ಗುಣಿಗೆ ಮಾರ್ಗದಲ್ಲಿ ಬಂದು ಶಬರಿ ಪ್ರಸಾದ, ಹಳೆ ಸೇತುವೆ, ಸಂವಿಧಾನ ಸರ್ಕಲ್ಲು, ಕೋಟೆ ಸರ್ಕಲ್ಲಿಂದ ಹಳೆ ಸರ್ಕಾರಿ ಮಾರ್ಕೆಟು, ಬಜಾರ್ ರಸ್ತೆ, ಕಲ್ಪತರು ವೃತ್ತ, ಅಲ್ಲಿಂದ ದೇವಸ್ಥಾನ ತಲುಪುತ್ತೆ. ಸುಮಾರು 11 ಗಂಟೆಗೆ 11:30 ಪ್ರಾರಂಭವಾದ ಮೆರವಣಿಗೆ ಸಂಜೆ 5:30-6 ಗಂಟೆ ಒಳಗಾಗಿ, ಕತ್ತಲಾಗುವುದರ ಒಳಗಾಗಿ ನಮ್ಮ ಮೆರವಣಿಗೆಯನ್ನು ಮುಗಿಸೋದು ಪ್ರತಿ ವರ್ಷ ನಡೆಸುವ ಪದ್ಧತಿ. ಇದು 31ನೇ ವರ್ಷದ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕಾರವನ್ನು ಕೊಡಬೇಕು. ಮತ್ತು ಈ ಮೆರವಣಿಗೆ ಉದ್ದಕ್ಕೂ ಕೂಡ ಭಕ್ತಾದಿಗಳು ನಿಂತು ಮೆರವಣಿಗೆ ನೋಡ್ತಕ್ಕಂಥದ್ದು, ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮ ನಡೆಯುತ್ತೆ. ಅದರೊಂದಿಗೆ ಅಲ್ಲಿಂದ ಇಲ್ಲಿವರೆಗೆ ಮೆರವಣಿಗೆ ಮುಗಿಯೋದು ಸುಮಾರು 13-14 ಕಡೆ ಭಕ್ತಾದಿಗಳು ಅನ್ನದಾನವನ್ನು ಮಾಡ್ತಾರೆ. ಮಜ್ಜಿಗೆ, ಪಾನಕ, ಕೋಸಂಬರಿ, ಹಣ್ಣು ಹಂಪಲು ಅಂತಕ್ಕಂಥದ್ದು ಈ ರೀತಿ ಮೆರವಣಿಗೆ ಉದ್ದಕ್ಕೂ ಕೂಡ ಸುಮಾರು ಹೋಗ್ತಾನೆ ಅಂತ ಲೆಕ್ಕ ಹಾಕಿದ್ದೆ 32 ಕ್ವಿಂಟಾಲ್ ಅಕ್ಕಿಯನ್ನು ಇಡೀ ಸಮುದಾಯ ನಮ್ಮ ಬಾಂಧವರು ಹಂಚಿದಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಉದ್ದಕ್ಕೂ ಪ್ರಸಾದ ವಿನಿಯೋಗದ ಕಾರ್ಯಕ್ರಮ ಇರುತ್ತೆ, ಜಾನಪದ ತಂಡಗಳಿರುತ್ತೆ. ಮೆರವಣಿಗೆ ಸಂಜೆ 6 ಗಂಟೆ ಮುಗಿದು ಮುಂದಿನವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮುಂದಿನ ವರ್ಷದ ದಿನಾಂಕವನ್ನು ಕೂಡ ಅವತ್ತೇ ಸೂಚಿಸಿ, ಯಾಕೆಂದರೆ ನಾವು ಪಂಚಾಂಗದ ಪ್ರಕಾರವಾಗಿ ನಾವು ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು. ಈ ಸರಿ 2ನೇ ತಾರೀಕು ಹನುಮವ್ರತ,
3ನೇ ತಾರೀಕಿನ ಸಿದ್ಧತೆ. 4ನೇ ತಾರೀಕು ಹುಣ್ಣಿಮೆ ದಿವಸ, ಅಂದರೆ ದತ್ತ ಜಯಂತಿ ದಿವಸ. ಪ್ರತಿ ವರ್ಷವೂ ಕೂಡ ಹುಣ್ಣಿಮೆ ದತ್ತ ಜಯಂತಿ ದಿವಸನೇ ನಾವು ಮೆರವಣಿಗೆ ಮಾಡ್ತಕ್ಕಂಥದ್ದು. ಈ ವರ್ಷ ಕೂಡ ಅದೇ ರೀತಿಯಾಗಿ ಹುಣ್ಣಿಮೆ ಬಂದಿದೆ. 4ನೇ ತಾರೀಕು ದತ್ತ ಜಯಂತಿ ಇದೆ, ಅವತ್ತೇ ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ನಮ್ಮ ಮೆರವಣಿಗೆ ಬೆಳಗಿನ ಸಂಜೆವರೆಗೆ ಸುಸೂತ್ರವಾಗಿ ನಡೆಯುತ್ತೆ. ಜೊತೆಗೆ ನಾನು ಅಧಿಕಾರಿಗಳಲ್ಲಿ ಎಸ್ ಪಿ ಸಾಹೇಬರಲ್ಲಿ, DSP ಸಾಹೇಬರಲ್ಲಿ ಮನವಿ ಮಾಡಿಕೊಳ್ಳೋದಂದರೆ, ನಮ್ಮ ಸಿದ್ಧತೆಗಳ ಜೊತೆಗೆ ಮೆರವಣಿಗೆಯ ಯಶಸ್ವಿಗೆ ಹಲವಾರು ಕಾರಣಗಳಿವೆ. ನಗಾರಿ ತಂಡಗಳು ಸುಮಾರು 7-8 ಟ್ಯಾಬ್ಲೆಟ್ಸ್ ಇಟ್ಕೊಂಡು ಮಾಡಿ, ಬಟ್ DJ ಮಾತ್ರ ಬೇಡ. DJಗೆ ತಮಗೆ ಈ ಸತಿ ಇತ್ತೀಚೆಗೆ ಕನ್ಕ್ಲೂಡ್ ಗಣೇಶ ಚತುರ್ಥಿಯಲ್ಲಿ ಕೂಡ ಅಲ್ಲಿ ಪ್ರೊಸೆಷನ್ಗೆ ಯಾವುದೇ ರೀತಿ DJಗೆ ಕೊಟ್ಟಿಲ್ಲ. ಬೇರೆ ಹಬ್ಬದಲ್ಲಿ ಕೂಡ DJನ ಕೊಟ್ಟಿಲ್ಲ. ಸೊ ಈ ಸತಿ ಕೂಡ DJ ಬೇಡ, ನೀವು ಡೋಲು ಮಾಡಿಸೋದಾಗಲಿ, ಕಲಾತಂಡಗಳಾಗಲಿ, ಅದಕ್ಕೆ ಹೇಳ್ತೀನಿ ದಾಸ್ ಅವ್ರಿಗೆ ಹಿಂಗಾಯ್ತು ಅಂದ್ಬೇಡಿ. ಡೋಲು ಕಲಾತಂಡಗಳಿದೆ, ಮಾಡ್ಕೊಂಡ ಹೋಗಿ ಅಂತ ದಯವಿಟ್ಟು DJ ಮಾತ್ರ ಕೇಳೋಕೆ ಹೋಗ್ಬೇಡಿ. 3ನೇದು ಮಂಜುನಾಥ್ ಅವರು ತುಂಬ ಚೆನ್ನಾಗಿ, ನಾನು ಹೇಳ್ಬೇಕಾದ್ರೆ ಅದೇ ಪಾಯಿಂಟ್ ಅವ್ರು ರೇಸ್ ಮಾಡೋದು. ಪ್ರೊಸೆಷನ್ಗೆ ಅಥವಾ ಜಯಂತಿ ಹತ್ರ ಬರ್ತಾ ಇದ್ದಂಗೆ ವಾಟ್ಸಪ್ಗಳಲ್ಲಿ ನಾವು ಯಾಕೆ ಕರೆದಿ ನಿಮ್ಮೆಲ್ಲರಿಗೂ ಅಂದರೆ, ನೀವೆಲ್ಲ ಹಿರಿಯ ಮುಖಂಡರು, ನಿಮ್ಮ ಮಾತನ್ನ ಕೇಳ್ತಾರೆ. ನಿಮ್ಮ ಮಾತನ್ನ ಒಂದಿಷ್ಟು ಜನ ಯುವಕರು ನಿಮ್ಮ ಮಾತನ್ನ ಡೆಫಿನೆಟ್ಲಿ ಕೇಳ್ತಾರೆ ಅಂತ ನಾನು ಈ ಮುಖಾಂತರ ನಿಮಗೆ ಕನ್ವೆ ಮಾಡಿದ್ರೆ, ತಾವು ಅದನ್ನು ನಿಮ್ಮ ಯುವಕರಿಗೆ ಹೇಳ್ಬೋದಂತ ಒಂದು ಉದ್ದೇಶದಿಂದ ನಮ್ಮನ್ನ ಕರೆದಿರೋದು. ಸುಳ್ಳು ವದಂತಿಗೆ ಯಾವುದೇ ಕಾರಣಕ್ಕೂ ಕಿವಿ ಕೊಡಬೇಡಿ. ವಾಟ್ಸಪ್ಪಲ್ಲಿ ಏನೋ ಬಂತು, ಇನ್ಸ್ಟಾಗ್ರಾಮಲ್ಲಿ ಏನೋ ಬಂತು, ಸರ್ ಇದು ನಿಜಾನ ಸುಳ್ಳು, ಒಂದು ಕ್ಲಾರಿಫಿಕೇಶನ್ ಸ್ಥಳೀಯ ಪೊಲೀಸರಾಗಲಿ, ಬೀಟ್ ಪೊಲೀಸ್ ಆಗಲಿ, ಅಥವಾ ಹೊಸದಾಗಿ ಇವಾಗ ಮನೆ ಪೊಲೀಸ್ ಅಂತ ಮಾಡಿದ್ರಿ. ನಮ್ಮೆಲ್ಲರಿಗೂ ಒಂದು ಮನೆಗಳಿಗೆ ಮನೆ ಪೊಲೀಸ್ ಅಂತ ಕಾನ್ಸ್ಟೇಬಲ್